ವೀಕ್ಷಕರೇ, ಇನ್ನೇನು 2025 ಮುಗಿತಾ ಬಂತು. ಹಾಗೆ 2026ರ ಹೊಸ ವರ್ಷ ಶುರುವಾಗ್ತದೆ. ಈ ಒಂದು 2026ರಲ್ಲಿ ದ್ವಾದಶ ರಾಶಿಗಳ ಪೈಕಿ ತುಲಾ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮಾಡೋಣ. ಇಷ್ಟೊತ್ತು ಕನ್ಯಾ ರಾಶಿಯ ವರ್ಷ ಭವಿಷ್ಯ ತಿಳಿಸ್ಕೊಡ್ರಿ. ಹಾಗೆ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ರಿ. ಖಂಡಿತ ಬನ್ನಿ. ತುಲಾ ರಾಶಿ ಹೇಳೋದಕ್ಕಿಂತ ಮುಂಚೆ ತುಲಾ ರಾಶಿಗೆ ಅಧಿಪತಿಯಾದಂತವನು ಶುಕ್ರ. ದೇವಿ ಸ್ತೋತ್ರವನ್ನ ಪಠಿಸುತ್ತಾ ಮುಂದುವರ್ಸೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ ಹರಿಪ್ರಿಯೆ ಕಾಮನಾ ದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ಬನ್ನಿ, ತುಲಾ ರಾಶಿ ಹೇಳ್ದೆ ನಿಮ್ಗೆ ಯಾವಾಗ್ಲೂ ಶುಕ್ರ ಯಾರ ಅಧಿಪತಿ ಆಗಿರ್ತಾನೋ ಅವ್ರಿಗೆಲ್ಲ ಸಾಕ್ಷಾತ್ ಲಕ್ಷ್ಮಿ ಅನುಗ್ರಹ ಇರುತ್ತೆ ಅಂತ ಹೇಳಿ. ಯಾಕೆಂದ್ರೆ ವೃಷಭ ರಾಶಿಗೂ ಶುಕ್ರ ಅಧಿಪತಿ ಆದ್ರೆ ತುಲಾ ರಾಶಿಗೂ ಶುಕ್ರ ಅಧಿಪತಿ. ನೋಡಿ, ಈ ಅಧಿಪತಿಗಳಾದಂಥವರು ಅವ್ರವ್ರಿಗೆ ಆದಂತ ಯೋಗಗಳನ್ನು ಕೊಟ್ಟಿರ್ತಾನೆ. ಸೊ ನಮಗೆ ಶುಕ್ರನ ಅನುಗ್ರಹ ಬೇಕು ಅಂತ ಅಂದ್ರೆ ನಾವು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡಬೇಕು, ಬೇರೆ ಇಲ್ದಿರೋರು. ಆದ್ರೆ ಇವರಿಗೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಶುಕ್ರನ ಅಂಶ ಅವರಲ್ಲಿ ಕುಳಿತಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಒಂದು ಲಕ್ಷ್ಮಿಯ ಕೃಪೆ ಇದ್ದೇ ಇರುತ್ತೆ. ನೀವು ವೃಷಭರ ಆಗಿರ್ಬೋದು, ತುಲಾ ರಾಶಿಯವರ ಆಗಿರ್ಬೋದು, ಅವರು ಲೋ ಲೆವೆಲ್ ಇಂದ ಹೈ ಲೆವೆಲ್ಗೆ ರಿಚ್ ಪೀಪಲ್ ಆಗಿ ಹೋಗ್ತಾರೆ. ಯಾಕೆಂತಂದ್ರೆ ಶುಕ್ರನ ಅಂಶ ಅಂತ ಹೇಳ್ತೀವಿ. ಸೊ ಫೈನಾನ್ಸ್ಗೆ ಅಧಿಪತಿ ಯಾರಿದ್ದಾಳೆ? ತಾಯಿ ಲಕ್ಷ್ಮೀ ದೇವಿನೇ. ಸೊ ಹಾಗಾಗಿ ಧನಕಾರಕನು ಅವಳೇ ಆಗಿರೋದ್ರಿಂದ ಗುರು ಮತ್ತೆ ಶುಕ್ರ ಯಾವ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಅವ್ರು ತುಂಬಾ ಶ್ರೀಮಂತರಾಗ್ತಾ ಹೋಗ್ತಾರೆ. ಹಂಗಾಗಿ ಶುಕ್ರನ ಅಂಶ ತುಲಾ ರಾಶಿಯಲ್ಲಿ ಇರೋ ಜೊತೆ ತಕ್ಕಡಿ ಬೇರೆ ಅವರು. ಸೊ ತಕ್ಕಡಿ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಹೇಗೆ ಅಂತ ಅಂದ್ರೆ ಒಳ್ಳೇದು ಕೆಟ್ಟದ್ದು ಯಾವುದನ್ನು ಆಲೋಚನೆ ಮಾಡುವಂತಹ ರಾಶಿ. ವೃಷಭ ರಾಶಿಯವರು ಸ್ವಲ್ಪ ಡೈರೆಕ್ಟ್ ವರ್ಡ್ಸ್, ತುಲಾ ರಾಶಿಯವ್ರು ಆಗಲ್ಲ. ಯೋಚನೆ ಮಾಡಿ ಮಾತಾಡೋವಂಥವ್ರು, ಯಾರ ಜೊತೆ ಇಷ್ಟ ಆದ್ರೆ ಮಾತ್ರ ಅವ್ರ ಜೊತೆ ಸಂಪರ್ಕವನ್ನ ಬೆಳೆಸೋವಂಥವ್ರು, ಮಾತುಕತೆನ ಮುಂದುವರ್ಸೋವಂಥವ್ರು, ಯಾವಾಗ್ಲೂ ಸಂಗೀತ ಕೇಳೋವಂಥದ್ದು, ಅವ್ರಿಗೆ ಇಷ್ಟ ಆದಂತ ಸಿನಿಮಾಗಳನ್ನ ನೋಡೋವಂಥದ್ದು. ಅಂದ್ರೆ ಯಾವಾಗ್ಲೂ ಕಲಾ ಮಾಧ್ಯಮದಲ್ಲೇ ಅವ್ರ ತಲೆ ಹೊಡ್ತಾ ಇರುತ್ತೆ. ಯಾಕೆಂದ್ರೆ ಶುಕ್ರನ ಅಂಶ ಅಲ್ವಾ. ಸೊ ತುಂಬಾ ಜನ ಆರ್ಟಿಸ್ಟ್ಗಳಿರ್ಬೋದು, ನೋಡಿ ಯಾರು ಬೇಕಾದ್ರೂ 100ಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ 80 ಜನ ಇದಾರೆ ಅಂದ್ರೆ ಅವ್ರು ತುಲಾ ರಾಶಿಯವರೇ. ಸೊ 100% ಅದು ಅಕ್ಷರ 6 ಅಕ್ಷರನೂ ಆಗಿರ್ಬೋದು. 6 ಅಕ್ಷರ ಯಾರೆಲ್ಲ ಶುರು ಆಗ್ತಾರೋ ಅವರೆಲ್ಲ ತುಲಾ ರಾಶಿಗೆ ಬರುತ್ತೆ ನಾಮ ಸಂಖ್ಯೆಯ ಪ್ರಕಾರ. ಸೊ ಆ ನಾಮ ಇದ್ರ ಪ್ರಕಾರ ತುಲಾ ರಾಶಿ ಬರೋದ್ರಿಂದ ತುಲಾ ರಾಶಿಯವ್ರಿಗೆ ಹಂಗಾಗಿ ಅದನ್ನ ಎಳ್ಕೊಂಬಂದು ಎಲ್ಲಿಗೆ ಬಿಡುತ್ತೆ? ಇಂಡಸ್ಟ್ರಿಗೆ ಕರ್ಕೊಂಡ್ಬಂದ್ಬಿಡುತ್ತೆ. ಇಂಡಸ್ಟ್ರಿಗೆ ಏನ್ ಅಧಿಪತಿ? ಶುಕ್ರ ಮತ್ತೆ ರಾಹು ಅಧಿಪತಿ. ಸೊ ಹಾಗಾಗಿ ಏನಾಗುತ್ತೆ, ಇವ್ರಲ್ಲಿ ಯಾವ್ದೆಲ್ಲಾರು ಒಂದು ಕಾಣಿಸ್ಕೊಳ್ತಾರೆ ಅಂತಂದ್ರೆ ಇವ್ರು ಮೋಸ್ಟ್ ನಾವು ನೋಡ್ತಾ ಹೋಗ್ಬೋದು ತುಲಾ ರಾಶಿಯವ್ರನ್ನ. ಅಂತಹ ತುಲಾ ರಾಶಿಗೆ ಇವಾಗ ಆಲ್ರೆಡಿ ನವಮಾಧಿಪತಿಯಾಗಿ ಗುರು ಕುಳಿತಿದ್ದ. ಎಲ್ಲಿ ಬರ್ತಾ ಇದ್ದಾನೆ? ದಶಮಾಧಿಪತಿಯಾಗಿ ಬರ್ತಾ ಇದ್ದಾನೆ. 9ನೇ ಮನೆಯವನಾಗಿ 10ನೇ ಮನೆ ಕುಳಿತಿರೋದ್ರಿಂದ ಈ ತುಲಾ ರಾಶಿಯವರು 9ನೇ ಮನೆ ಇದ್ದಾಗ ಸಾಧಾರಣವಾಗಿ ಸ್ವಲ್ಪ ತವ್ರ ಮನೆ ಸಂಬಂಧಗಳನ್ನ ಜಾಸ್ತಿ ಬೆಳೆಸ್ತಾ ಇರ್ತಾರೆ. ಅಂದ್ರೆ ಅದು ಅವಾಗವಾಗ ತವ್ರ ಮನೆಗೆ ಹೋಗೋದು ಬರೋ ಅಂಥದ್ದು ಅಥವಾ ಹೆಚ್ಚು ಅಲ್ಲೇ ಕಳೆಯುವಂತ ಸಮಯ ಇತ್ತು. ಆದ್ರೆ ಈಗ ಸ್ವಲ್ಪ ಬಿಟ್ಟು ಹೋಗಿ 10ನೇ ಮನೆ ಉದ್ಯೋಗಕ್ಕೆ ಬರೋದ್ರಿಂದ ಗುರು ಏನಾಗುತ್ತೆ, ದಶಮ ಅಂದ್ರೆ ಉದ್ಯೋಗ ಅಂತ ಹೇಳ್ತೀವಿ. ಸೊ ಇವಾಗ ಸ್ವಲ್ಪ ಅವರು ಉದ್ಯೋಗದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ. ನಾನು ಏನಾದ್ರು ಒಂದು ಪ್ರಮೋಟೆಡ್ ಮಾಡಿ ಕೆಲಸ ಮಾಡಬೇಕು, ಯಾವ್ದಾದ್ರು ಹೊಸ ಒಂದು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು, ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ, ಅಥವಾ ಈ ಜಾಗ ಬಿಟ್ಟು ಇನ್ನೊಂದು ಜಾಗದ ಕಡೆ ಪ್ರಮೋಷನ್ ಆಗ್ಬೋದು ಯಾರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ. ಸೊ ತುಲಾ ರಾಶಿಯವರಿಗೆ ಅಥವಾ ತುಲಾ ರಾಶಿಯವರು ವ್ಯಾಪಾರಸ್ಥರು ಏನಾರ ಆಗಿದ್ರೆ, ವ್ಯವಹಾರಗಳಲ್ಲಿದ್ರೆ, ವ್ಯವಹಾರದ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ರೆ ಅವರು ಬೇರೆ ಬೇರೆ ತರ ಮಲ್ಟಿಪ್ಲೇ ಬಿಸ್ನೆಸ್ ಗಳನ್ನ ತುಲಾ ರಾಶಿಯವರು ಖಂಡಿತ 2026ನೇ ಇಸ್ವಿಲಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಗುರುವಿನ ದೃಷ್ಟಿ 2ನೇ ಮನೆಗೆ ಬೀಳ್ತಾ ಇದೆ. ಸೊ ಗುರುವಿನ ದೃಷ್ಟಿ 2ನೇ ಮನೆಗೆ ಹೇಳ್ತಾ ಇದೆ ಧನಸ್ಥಾನ, ಧನಕಾರಕ. ಯಾಕೆಂದ್ರೆ ತುಲಾ ರಾಶಿಯವರಿಗೆ 2ನೇ ಮನೆ ಅಧಿಪತಿಯ ಬಂದು ಕುಜ ಇರ್ತಾನೆ. ಯಾಕಂದ್ರೆ ವೃಶ್ಚಿಕ ಅಂತೀವಿ, ಅದಕ್ಕೆ ಅಧಿಪತಿ ಕುಜ. ಸೊ 2ನೇ ಮನೆಗೆ ವೃಶ್ಚಿಕ ಹೇಗೆ ಅಂತಂದ್ರೆ ತುಲಾ ರಾಶಿಯವರು ಎಲ್ಲಾರ ಆಗಿರ್ಲಿ, ಅವ್ರು ಯಾರೇ ತುಲಾ ರಾಶಿಯವ್ರು ಆಗಿದ್ರು ಕೂಡ ಅವ್ರೊಂದು ಅಮೌಂಟ್ ಅಂತ ಹೇಳಿ ಶೇಖರಣೆ ಮಾಡ್ತಾರೆ. ನೀವು ನೋಡಿ, ಅವ್ರನ್ನ ಯಾವುದೋ ಒಂದು ಬ್ಯಾಲೆನ್ಸಿಂಗ್ ಅಮೌಂಟ್ ಅಂತೂ ಇಟ್ಟಿರ್ತಾರೆ. ಕಂಪ್ಲೀಟ್ ಆಗಿ ಅವರು ಕವರ್ ಮಾಡ್ಕೊಳ್ಳಲ್ಲ, ಖಾಲಿ ಮಾಡ್ಕೊಳ್ಳಲ್ಲ. ಬ್ಯಾಲೆನ್ಸ್ ಅಮೌಂಟ್ ಇರ್ಲೇಬೇಕು ಅವರಿಗೆ. ಹೆಣ್ಮಕ್ಳಾಗಿದ್ರೆ ಎಲ್ಲಾರು ಒಂದ್ ಕಡೆ ದುಡ್ಡನ್ನ ಕೂಡಿಟ್ಟಿರ್ತಾರೆ. ಸೀರೆ ಕೆಳಗಡೆನೋ, ಅಡಿಗೆ ಮನೆ ಡಬ್ಬಿಲೋ ಒಂದ್ ಕಡೆ ಕೂಡಿಟ್ಟಿರ್ತಾರೆ. ಗಂಡು ಮಕ್ಳಾದ್ರೆ ಎಲ್ಲಾರ ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಟಿರ್ತಾರೆ. 2ನೇ ಮನೆ ಜೊತೆ ಯಾಕೆ ವೃಶ್ಚಿಕ ಅಲ್ವಾ. ಸೊ ಅದು ಸ್ವಲ್ಪ ಕೂಡಿಡುವಂತಹ ಗುಣ ಸ್ವಭಾವ. ಅದರಲ್ಲಿ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ತುಲಾ ರಾಶಿಯವರಿಗೆ ಧನಕಾರಕನ ಒಂದು ದೃಷ್ಟಿ, ಗುರುವಿನ ದೃಷ್ಟಿ 2ನೇ ಮನೆ ಬೀಳ್ತಾ ಇರೋದ್ರಿಂದ ಯಥೇಚ್ಛವಾದ ಒಂದು ಹಣವನ್ನ ಸಂಪಾದನೆ ಮಾಡುವಂತಹ ಒಂದು ಸಮಯ ಅವರಿಗೆ ಅವಕಾಶ ಕೂಡಿ ಬಂದಿದೆ ಅಂತ ಹೇಳಿ. ಅಂದ್ರೆ ಈಗ ಏನ್ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಮಲ್ಟಿಪ್ಲೇ ಬಿಸ್ನೆಸ್ ನ ಮಾಡ್ಬೋದು, ಅಥವಾ ಮಾಡುವಂತಹ ಒಂದು ಕೆಲಸದಲ್ಲೇ ಹೆಚ್ಚು ಸಂಪಾದನೆ ಆಗುವಂತಹ ಸಮಯ ಇರೋದ್ರಿಂದ, ಜೊತೆಗೆ ಪ್ರಮೋಷನ್ಗಳೆಲ್ಲ ತುಂಬಾ ಚೆನ್ನಾಗಿ ತುಲಾ ರಾಶಿಯವ್ರಿಗೆ ಆಗೋದ್ರಿಂದ ಒಂಥರ ಒಳ್ಳೆ ಸಮಯ ಅಂತ ಹೇಳ್ಬೋದು ತುಲಾ ರಾಶಿಯವರಿಗೆ. ಜೊತೆಗೆ ತುಲಾ ರಾಶಿಯವರಿಗೆ 4ನೇ ಮನೆ ಸುಖಸ್ಥಾನಕ್ಕೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ದಶಮಾಧಿಪತಿಯಾಗಿ ಈಗ ಆಲ್ರೆಡಿ 9ನೇ ಮನೆ ನವಮಾಧಿಪತಿಯಾಗಿ ಕುಳಿತಿರುವಂತಹ ಗುರು ದಶಮಾಧಿಪತಿಯ ದೃಷ್ಟಿಯಿಂದ 4ನೇ ಮನೆಗೆ ಬೀಳೋದ್ರಿಂದ ತಾಯಿ ಅಂತ ಕರಿತೀವಿ, ಕುಟುಂಬ ಸ್ಥಾನ ಅಂತ ಕೇಳ್ತೀವಿ. ಎಲ್ಲೋ ಸ್ವಲ್ಪ ಅಮ್ಮನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಆದ್ರೂ ಕೂಡ ಅಮ್ಮನ ಚೇತರಿಕೆ ಆಗತ್ತೆ. ಯಾಕೆಂದ್ರೆ ಗುರುವಿನ ದೃಷ್ಟಿ 4ನೇ ಮನೆಯಲ್ಲಿ ಬೀಳ್ತಾ ಇರೋದ್ರಿಂದ
ತಾಯಿಯ ಆರೋಗ್ಯದಲ್ಲಿ ಅನಾರೋಗ್ಯ ಇದ್ರೂ ಕೂಡ ಸುಧಾರಣೆ ಆಗುವಂತಹ ಸಮಯ 4ನೇ ಮನೆಗೆ ದೃಷ್ಟಿ ಇರೋದ್ರಿಂದ ಅಲ್ಲೂ ಕೂಡ ಇವರು ಒಳ್ಳೆಯ ಯೋಗವನ್ನು ನೋಡ್ತಾ ಹೋಗ್ಬೋದು ತುಲಾರಾಶಿಯವರು. ಅದೇ ರೀತಿ 6ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾರೆ ಅಂದ್ರೆ ಗುರುವಿನ ದೃಷ್ಟಿ 6ನೇ ಮನೆಗೆ ಬಿದ್ದಾಗ ಅಂತ ಶತ್ರುಗಳನ್ನು ಜಯಿಸುವಂಥ ಟೈಮು. ಇವ್ರ ಹಿಂದೆ ಬ್ಯಾಕಲ್ಲಿ ಯಾರು ಮಾತಾಡ್ತಾರೋ ಅವರೆಲ್ಲ ಜಯಿಸ್ಕೊಂಡು ಬರ್ತಾ ಹೋಗ್ತಾರೆ. ಜೊತೆಗೆ 6ನೇ ಮನೆ ರೋಗರುಣ ಸ್ಥಾನಾಧಿಪತಿ ಅಂತ ಏನು ಕರಿತೀವಿ, ಇಲ್ಲಿವರೆಗೂ ಇದ್ದಂತಹ ಒಂದು ಸೋಂಬೇರಿತನ ಕಡಿಮೆ ಅಂತ ಖಂಡಿತ ಅವರು ಮೈದೌಡಿಸಿ ಹೇಳುವಂಥ ಒಂದು ಟೈಮು 2026ರಿಂದ ತುಂಬ ಒಳ್ಳೆಯ ಯೋಗ ಮತ್ತು ಟೈಮನ್ನು ತಗೊಂಡು ಬಂದ ತುಲಾರಾಶಿಯವರೆಗೂ ಕೂಡ ಒಳ್ಳೆಯ ಒಂದು ಯೋಗ ಅಂತಲೇ ಹೇಳ್ಬೋದು. ಯಾಕೆಂತ ಅಂದರೆ ಶನಿಯವರಿಗೆ ಆಲ್ರೆಡಿ 6ನೇ ಮನೇಲಿ ಕುಳ್ತೇನೆ ಆಯ್ತಾ. 6ನೇ ಮನೆ ಶನಿ ಇದ್ದಾಗ ಏನಾಗುತ್ತೆ, ಶತ್ರುಗಳು ದಮನ, ಜೊತೆಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ನ ನೋಡ್ತಾ ಹೋಗ್ಬೋದು. ಈಗ ಗುರುವಿನ ದೃಷ್ಟಿ ಬಿತ್ತು ಅಂದ್ರೂ ಕೂಡ ಇನ್ನೂ ಸಕ್ಸಸ್ನ ನೋಡ್ತಾ ಹೋಗ್ಬೋದಲ್ಲ ತುಲಾರಾಶಿಯವರು. ಖಂಡಿತ ತುಲಾರಾಶಿಯವರಿಗೆ ಒಂದು ಸುವರ್ಣ ಅವಕಾಶ ಅಂತ ಅನ್ಕೊಳ್ಳಿ. ಯಾಕೆಂದರೆ ಸುವರ್ಣ ಅಂದ್ರೇ ಒಂದು ಬಂಗಾರ ಇದ್ದಂಗೆ. ಆ ಬಂಗಾರದ ಅವಕಾಶಗಳನ್ನ ಬಂದಾಗ ಅದನ್ನ ಯಾವ ರೀತಿ ಸದುಪಯೋಗ ಪಡ್ಕೋಬೇಕು ಅನ್ನೋದನ್ನ ನಮ್ಮ ಒಂದು ತಲೆಯಲ್ಲಿ ಇರಬೇಕಾಗತ್ತೆ ತುಲಾರಾಶಿಯವರಿಗೆ. ಸೊ ತುಲಾರಾಶಿಯಲ್ಲಿ ಆಲ್ರೆಡಿ 6ನೇ ಮನೆ ಶನಿ ಕುಳಿತಿದ್ದಾನೆ. ಇದಕ್ಕೆ ಗುರುವಿನ ದೃಷ್ಟಿ ನವಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ಬೀಳ್ತಾ ಇರೋದ್ರಿಂದ ಆ ದಶಮಾಧಿಪತಿಯ ದೃಷ್ಟಿ ಗುರು ಪುಷ್ಯ ನಕ್ಷತ್ರದಲ್ಲಿ ಬರ್ತಾ ಇದ್ದಾನೆ ಮೇಡಮ್. ಅದರಲ್ಲೂ ಉಚ್ಚ ಗುರು ಅಂತ ಕರಿತೀವಿ ಕಟಕ ರಾಶಿಯಲ್ಲಿ. ಪುನರಸು ನಕ್ಷತ್ರದಲ್ಲಿ ಗುರು ಬರ್ತಾ ಇರೋದ್ರಿಂದ ಅವನೇ ನಕ್ಷತ್ರ ಅಂತ ಕರಿತೀವಿ. ಯಾಕಂದ್ರೆ ಅವನಿಗೆ 3ನೇ ಮನೆನೋ 6ನೇ ಮನೆನೋ ಅವನೇ ಆಗಿ 10ನೇ ಮನೆಗೆ ಬರ್ತಾ ಇರೋದ್ರಿಂದ ಇವರು ಸರ್ವಿಸ್ ಓರಿಯೆಂಟೆಡ್ ತುಂಬಾ ಕೆಲಸಗಳು ಮಾಡ್ತಾರೆ. ಅಂದ್ರೆ ಸ್ವಲ್ಪ ಸ್ವಯಂವಾಗಿ ಹೋಗಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ತುಲಾರಾಶಿಯವರು ಎಲ್ಲೋ ಒಂದು ಕಡೆ ತಮ್ಮ ಒಂದು ಸೋಂಬೇರಿತನನ ಬಿಟ್ರೆ ಒಳ್ಳೆ ಒಂದು ಫಲಗಳನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ತುಲಾರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮೂವಿಗಳನ್ನ ನೋಡ್ಬೋದು ಈ ವರ್ಷ 2026. ತುಲಾರಾಶಿಯವರು ಯಾರು ನಿರ್ಮಾಪಕರಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು, ಅದು ಯಾವುದೇ ಒಂದು ಹೀರೋಯಿನ್ಗಳು ಯಾರೇ ಇದ್ರೂ ಕೂಡ ತುಲಾರಾಶಿಯವರು ಒಳ್ಳೊಳ್ಳೆ ಮೂವಿಗಳನ್ನ ರಿಲೀಸ್ ಮಾಡ್ತಾರೆ ಅಥವಾ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು ಅಥವಾ ಇವರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಹೋಗ್ಬೋದು ತುಲಾರಾಶಿಯವರಿಗೆ. ಹಾಗಾಗಿ ತುಲಾರಾಶಿಯವರು ಒಂಥರ ಲವ್ಲಿ ಪರ್ಸನ್ ಅಂತಲೇ ಕರಿಬೋದು. ಅವ್ರು ಯಾವಾಗಲೂ ಸಾಧಾರಣ ಒಂಥರ ಶಾಂತ ಪ್ರಿಯರು, ಸಂಗೀತ ಪ್ರಿಯರು, ಹೆಚ್ಚು ಜಾಸ್ತಿ ಮಾತನಾಡದೆ ತಮ್ಮ ಒಂದು ಅವಕಾಶಗಳನ್ನ ಸದುಪಯೋಗ ಪಡ್ಕೊಳ್ಳೋರು. ಅಂದರೆ ಈಗ ಬೇರೆ ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡಿಸ್ತಾರೆ ನೋಡಿ, ಅದನ್ನ ಜಾಸ್ತಿ ತುಲಾರಾಶಿಯವರೇ ಮಾಡಿಸೋದು. ಅಂದ್ರೆ ತಮ್ಮ ಕೆಲಸ ಕಾರ್ಯಗಳನ್ನ ಇನ್ನೊಬ್ಬರಿಂದ ಪಳಗಿಸಿ ತಗೊಳ್ಳುವಂತಹ ಶಕ್ತಿ ಇದೆ ಅಂದ್ರೆ ಅದು ತುಲಾರಾಶಿಯವರಿಗೆ. ಹಾಗಾಗಿ ಮೋಸ್ಟ್ ರಿಸಲ್ಟ್ ಇರುವಂತಹ ಒಂದು ತುಲಾರಾಶಿಯವರಿಗೆ ಈ ವರ್ಷ ಸಕ್ಸಸ್ ಟೈಮ್ ಅಂತ ಕರಿತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ತುಲಾರಾಶಿಯವ್ರಿಗೆ ಆಲ್ರೆಡಿ 9ನೇ ಮನೇಲಿ ಗುರು ಇದು. ತಂದೆ ಮನೆಯಲ್ಲಿ ಯಾವ್ದಾರ ಕೆಲಸ ಕಾರ್ಯಗಳಾಗಬೇಕಿತ್ತು ಅಂದ್ರೆ ನವಮಾಧಿಪತಿಯಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ಈ ತುಲಾರಾಶಿಯವ್ರು ಯಾರೇ ಇರ್ಬೋದು, ಹೆಸರು ಕೂಡ 6 ಅಕ್ಷರಗಳು ಕೂಡ ತುಲಾರಾಶಿಗೆ ಬರೋದ್ರಿಂದ ಸ್ವಲ್ಪ ಧಾರ್ಮಿಕ ಹೊರಗಡೆ ಓಡಾಡೋದು ಜಾಸ್ತಿ, ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದು ಜಾಸ್ತಿ, ಅಥವಾ ತಂದೆ ಮನೇಲಿ ಯಾವ್ದಾರ ಆಸ್ತಿ ವಿಚಾರಗಳಿದ್ರೆ ಅದೆಲ್ಲ ಒಗ್ಗಟ್ಟಲ್ಲಿ ಕುತ್ಕೊಂಡು ಬಗೆಹರಿಸ್ಕೊಳ್ಳುವಂಥದ್ದು, ಅಥವಾ ಎಲ್ಲರೂ ಒಗ್ಗೂಡಿ ಒಂದು ಜೀವನ ಮಾಡುವಂತಹ ಒಂದು ಜೀವನ ಬರೋದ್ರಿಂದ ಸೊ ಆ 9ನೇ ಮನೆ ಅಧಿಪತಿ 10ನೇ ಮನೆ ದಶಮಾಧಿಪತಿಯಾಗಿ ಗುರು ಬರ್ತಾ ಇರೋದ್ರಿಂದ ಆ ಗುರುವಿನ ದೃಷ್ಟಿ ನಿಮ್ಮ ಒಂದು ಉದ್ಯೋಗಕ್ಕೆ ಕುಳಿತುಕೊಂಡಾಗ ಏನಾಗುತ್ತೆ, ನಮಗೆ ಸದಾವಕಾಶಗಳು ತುಂಬಾ ಸಿಗ್ತಾ ಹೋಗುತ್ತೆ. ಅಂತಹ ಸದಾವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳುವಂತಹ ಸಮಯ ತುಲಾರಾಶಿಯವರಿಗೆ ಇದೆ. ನಾನು ಇಂಡಸ್ಟ್ರಿ ಅಂತ ಕೇಳಿದೆ. ಜೊತೆಗೆ ತುಲಾರಾಶಿಯವರಿಗೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಮೋಸ್ಟ್ ಸಕ್ಸಸ್ ಸಿಗುತ್ತೆ. ನೀವು ತುಂಬಾ ಜನ ನೋಡಿರ್ಬೋದು, ಆಲ್ಮೋಸ್ಟ್ 80% ವೃಷಭ ರಾಶಿಯವರು ಮತ್ತೆ ತುಲಾರಾಶಿಯವರು ಆದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೇ ಇರ್ತಾರೆ, ವರ್ಕ್ ಮಾಡೇ ಮಾಡ್ತಾರೆ. ಜೊತೆಗೆ ತುಲಾರಾಶಿಯವರು ಈ ಸರಿ ಸ್ವಲ್ಪ ಶಾರ್ಟ್ ಮೂವಿಗಳನ್ನ ಮಾಡೋ ಜಾಸ್ತಿ ತುಂಬಾ ಇರ್ತಾರೆ. ಯಾಕಂದ್ರೆ ಸಣ್ಣ ಸಣ್ಣ ಕಥೆಗಳನ್ನ ಮಾಡಿ ರಿಲೀಸ್ ಮಾಡೋವಂಥದ್ದು ಕೂಡ ಅವಕಾಶಗಳನ್ನ ಸಿಕ್ಕೋದ್ರಿಂದ ಅಂತ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಪ್ರಮೋಷನ್ ಕೂಡ ತುಂಬಾ ಚೆನ್ನಾಗಿ ಆಗೋದ್ರಿಂದ ಎಲ್ಲವೂ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ತುಲಾರಾಶಿಯವರಿಗೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಇನ್ನಷ್ಟು ಅವರಿಗೆ ಒಳಿತನ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.